ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ಅಶ್ವಿನ್. ಸೊ ಈ ವೀಕೆಂಡ್ ಆಗಿದ್ರಿಂದ ನಾನು ಮತ್ತು ಚಿನ್ನಿ ನಮ್ಮ ಊರಿಗೆ ಹೋಗಿದ್ವಿ. ಅಂದರೆ ನಮ್ಮ ಅತ್ತೆ ಮನೆ, ಚಿನ್ನಿ ಅವರ ಮಮ್ಮಿ ಮನೆ. ಸೊ ಹೊಸಳ್ಳಿ ಆರೊಳ್ಳಿ ಹತ್ರ ಇರೋ ಹೊಸಳ್ಳಿ. ಸೊ ಸ್ಯಾಟರ್ಡೇ ಇಬ್ಬರು ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಅರೌಂಡ್ 6:30 ಹಂಗೆ ಹೊರಟ್ವಿ ಇಬ್ಬರೂ. ಚಿನ್ನಿ ಅಂತೂ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದರು. ಫೈನಲಿ ರೀಚ್ ಆದ್ವಿ. ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8:30 ಆಗೋಗ್ಬಿಟ್ಟಿತ್ತು ಮನೆಗೆ. ಸೊ ಫಸ್ಟ್ ನಾವು ಮನೆಗೆ ಹೋಗಿದ ತಕ್ಷಣ ಆ್ಯಸ್ ಯೂಶ್ವಲ್ ನಮ್ಮನ್ನ ವೆಲ್ಕಮ್ ಮಾಡೋದೇ ನಮ್ಮ ಪೆಟ್ಸು. ಕಾರಿಂದ ಇಳಿತೀವೋ ಇಲ್ವೋ ಆಗಲೇ ಬೊಗಳುತ್ತಾ ಇದ್ದಾರೆ ನೋಡಿ. ಫಸ್ಟ್ ಅವ್ರನ್ನ ಮಾತಾಡಿಸ್ಬೇಕು. ಆ್ಯಕ್ಚುಲಿ ಟೈಮ್ ಆಗೋಗಿತ್ತಲ್ಲ, ಅವ್ರದ್ದೆಲ್ಲ ಡಿನ್ನರ್ ಟೈಮ್ ಆಗ. ಸೊ ಊಟ ಮಾಡ್ತಾಯಿದ್ರು ಎಲ್ಲರೂ. ಶೈನಿ, ಓಳೆ, ಸುಬ್ಬ, ಏನಮ್ಮ ಶೈನಿ, ಓನೆ ಎಲ್ಲ ಊಟ ಮಾಡ್ತಾವೆ, ಸುಮ್ಮನಿರಿ. ಶೈನಿ ಬಾ ಊಟ ಮಾಡಿ. ಸುಬ್ಬ, ಅಣ್ಣ ಮಕ್ಕಳು ಊಟ ಮಾಡಪ್ಪ. ಸೊ ಇದು ನೈಟ್ ವ್ಯೂ. ಸೊ ಈಗ ಕಾಣಿಸುತ್ತೆ. ನಮ್ಮ ಅತ್ತೆ ಪೂಜೆ ಎಲ್ಲ ಮಾಡಿ ಇಟ್ಟಿದ್ರು ಸ್ಯಾಟರ್ಡೇ ಆಗಿದ್ದರಿಂದ. ಸೊ ಇಲ್ಲಿ ನೋಡಿದ್ರೆ ಈ ಕಡೆ ಊಟ ಮಾಡಿ ನೋಡಿ ಎಲ್ಲರೂ ಚಿನ್ನಿನ ಮುದ್ದಾಡಕ್ಕೆ ಬಂದುಬಿಟ್ಟಿದ್ದಾರೆ. ಚಿನ್ನಿ ಜೊತೆ ಆಟಾಡಕ್ಕೆ ಬಾ ಅಂತ. ಚಿನ್ನಿ ಅಂತೂ ಸಾಕು ಬಿಡ್ರೋ ನನಗೆ ಅಂತ ಇದ್ದಾರೆ. ಸೊ ನೈಟ್ ಬಂದು ತುಂಬ ಸ್ಟ್ರೇನ್ ಆಗೋಗಿತ್ತು. ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ಟೆ ಹಾಗೆ. ಸೊ ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ನಮ್ಮ ಅತ್ತೆ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ನಾನು ಅರೌಂಡ್ 7:30 ಹಂಗೆ ಎದ್ದೆ. ಸಂಡೇ ಆಗಿದ್ದರಿಂದ, ಬಿಕಾಸ್ ವೀಕೆಂಡ್ ಒಂದೇ ದಿನ ಸಿಗೋದು ನನಗೆ. ಸೊ ಆದ್ದರಿಂದ ಎಲ್ಲಿ ಹೋದ್ರು ನಮ್ಮ ಪಿಲ್ಟಾರಿಗಳನ್ನು ನೋಡಿದ್ರೆ ಆಂಟಿ ಎಲ್ಲರನ್ನೂ ಕಟ್ಟಾಕ್ಬಿಟ್ಟಿದ್ದಾರೆ, ಎಲ್ಲ ಗಲಾಟೆ ಮಾಡ್ತಾರೆ ಅಂತ. ಶೈನಿ ಒಬ್ಳನ್ನ ಮಾತ್ರ ಬಿಟ್ಬಿಟ್ಟಿದ್ದು, ಬಿಕಾಸ್ ಶಿ ಈಸ್ ಅ ಗುಡ್ ಗರ್ಲ್, ಮಾತು ಕೇಳ್ತಾಳೆ. ಇನ್ನೆಲ್ಲರೂ ನಾಟಿ ಫೆಲೋಸು. ಆಲ್ರೆಡಿ ನೋಡಿ ಬೆಳಗ್ಗಿನ ವ್ಯೂ ಎಷ್ಟು ಚೆನ್ನಾಗಿದೆ, ಎಲ್ಲ ಕಾಮಾಗಿ ಪೀಸಾಗಿ ಫುಲ್ ಗ್ರೀನರಿ. ಚಿನ್ನಿ ಅಂತೂ ಆಲ್ರೆಡಿ ಮುಂಚೆನೇ ಎದ್ಬಿಟ್ಟು ಬೇಗನೆ ಮಾರ್ನಿಂಗ್ ವಾಕ್ ಮುಗಿಸಿ ಡಾಗ್ ಜೊತೆ ಎಲ್ಲ ನೋಡಿ ಕೋಳಿಗಳಿಗೆ ಬ್ರೆಡ್ ಹಾಕಕ್ಕೆ ಬಂದುಬಿಟ್ಟಿದ್ದಾರೆ. ಕರೀತಾ ಇದ್ದಾರೆ ಬನ್ನಿ ಅಂತ ಬ್ರೆಡ್ ಪೀಸ್ ಹಾಕೋದಕ್ಕೆ. ಈ ಲವ್ಸ್ ಆಲ್ ಡೂಯಿಂಗ್ ದಿಸ್. ಅವ್ರಿಗೆ ತುಂಬ ಖುಷಿ ಇದನ್ನೆಲ್ಲ ಮಾಡೋದಕ್ಕೆ. ವೀಕೆಂಡ್ ಬಂದಾಗ ಊರಿಗೆ ಹೋದಾಗ ಇದನ್ನೆಲ್ಲ ಹಸು ನೋಡೋದಾಗಲಿ, ಕುರಿ ಕೋಳಿ ಅನ್ನೋ ತುಂಬ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ತಾರೆ. ಅನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಸೊ ಸ್ವಲ್ಪ ಜನ ಗೊತ್ತು, ಹಾಗೆ ತುಂಬ ಜನ ಗೊತ್ತಿಲ್ಲ. ನಮ್ಮದು ಪೌಲ್ಟ್ರಿ ಫಾರ್ಮಿಂಗ್ ಇದೆ, ನಮ್ಮ ಅತ್ತೆ ಮಾವ ನಡೆಸ್ತಾರೆ. ಸೊ ಕೋಳಿಗಳು ಬಾಯ್ಲರ್ ಕೋಳಿ ಮತ್ತು ನಾಟಿ ಕೋಳಿ. ಈಗ ಸ್ವಲ್ಪ ಬಾಯ್ಲರ್ ಕೋಳಿನ ಸ್ಟಾಪ್ ಮಾಡಿ ಈಗ ನಾಟಿ ಕೋಳಿಗಳನ್ನ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಹಸು ಕುರಿ ಎಲ್ಲ ಇದೆ ನಮ್ಮ ಫಾರ್ಮಲ್ಲಿ. ಸೊ ಏನೇನಿದೆ ಎಲ್ಲನೂ ತೋರಿಸ್ತೀನಿ ಈ ವಿಡಿಯೋಲಿ, ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಮತ್ತೆ ಗೇಟ್ ನೀನೇ ಹಾಕ್ಬೇಕು ಅಶ್ವಿನ. ಕೋಳಿ ಹೋಗ್ಬಿಟ್ರೆ ಅಷ್ಟೇ, ಆಮೇಲೆ ಆಂಟಿ ಹೊಡೆಬಿಡ್ತಾರೆ. ಅಲ್ಲಿ ಚಿನ್ನಿ ಮಧ್ಯದಲ್ಲಿ ನಿಂತ್ಕೊಳ್ಳಿ. ನೋಡಿ ಚಿನ್ನಿ ಬ್ರೆಡ್ ಪೀಸ್ ಹಾಕ್ತಿದ್ದಂಗೆ ಎಲ್ಲರೂ ಹೆಂಗೆ ಬಂದುಬಿಡ್ತಾ ಇದ್ದಾರೆ ಕೋಳಿ ಮರಿಗಳು. ಇನ್ನು ಇದು 1.5 ಮಂತ್ 2 ಮಂತ್ಸ್ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ, ಎಷ್ಟು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. 2 ಮಂತ್ಸ್ ಕೋಳಿ ಮರಿಗಳಿದೆಲ್ಲ ಬ್ರೆಡ್ ಪೀಸ್ ಹಾಕ್ತಿದ್ದಾರೆ. ಬ್ರೆಡ್ ಪೀಸ್ ಅಷ್ಟೇ ಅಲ್ಲ, ನಾಟಿ ಕೋಳಿ ಯಾಕೆ ಕಾಸ್ಟ್ಲಿ 1 kgಗೆ 400-500 ರುಪೀಸ್ ಅಂತ ಅಂದರೆ, ಇದು ಹಂಗೆ ಕಾಸ್ಟ್ಲಿ ಊಟನೇ ತಿನ್ನೋದಿದು. ಆನಿಯನ್, ಕ್ಯಾಬೇಜ್, ಕ್ಯಾರೆಟ್, ಬನಾನಾ, ಪಪ್ಪಾಯ, ರಾಗಿ, ರೈಸ್,
ಓ ಮೈ ಗಾಡ್, ಎಲ್ಲನೂ ತಿನ್ನುತ್ತೆ. ಸ್ಪ್ರೌಟ್ಸು ತಿನ್ನುತ್ತೆ, ಮೊಳಕೆ ಕಾಳು ಕೂಡ ಚೆನ್ನಾಗಿ. ಅದಕ್ಕೆ ಅಷ್ಟು ಗಟ್ಟಿಯಾಗಿರೋದು ನಾಟಿ ಕೋಳಿ. ಸಾಕೋದು ಕೂಡ ಭಾಳ ಕಷ್ಟ. ಚಿಕ್ಕದಲ್ವಾ ಮೊನ್ನೆ? ಇಲ್ಲಿಗೆ ಬಂದರೆ ಇದು ಎರಡೇ ಎರಡು ಹಸು, ಚಿಕ್ಕ ಕರು. ಇದು ಮಲ್ನಾಡ್ ಗಿಡ್ಡ ಅಂತ. ಇದು ಹೈಟ್ ಬೆಳೆಯೋದಿಲ್ಲ, ಇಷ್ಟೇ ಇರುತ್ತೆ. ಒಂದು ಹುಡುಗ ಒಂದು ಹುಡುಗಿ. ಇವಳು ಇನ್ನೊಬ್ಳು ನಮ್ಮನೆ ಮುದ್ದು, ಸ್ಟಿಫಿ ಅಂತ. ಇವಳು ಲ್ಯಾಬ್. ಇವಳು ತುಂಬ ಕೈಂಡ್, ತುಂಬ ಸಾಫ್ಟ್, ಹೇಳಿದ ಮಾತೆಲ್ಲ ತುಂಬ ಚೆನ್ನಾಗಿ ಕೇಳ್ತಾಳೆ. ಆ್ಯಂಡ್ ಇಲ್ಲಿ ಬಂದರೆ ನೋಡಿ, ನಮ್ಮದು ಡಕ್ಕು ಮೊಟ್ಟೆ ಇಕ್ಕಕ್ಕೆ ಬಂದಿದೆ. ಕೋಳಿಗಳು ಕೂಡ ಮೊಟ್ಟೆ ಇಕ್ಕಕ್ಕೆ ಬಂದಿದೆ. ಸೊ ಇಲ್ಲಿಗೆ ಬಂದರೆ ನಮ್ಮ ಅತ್ತೆ ಕೋಳಿ, ಹಸು ಅದ್ರ ಜೊತೆಗೆ ಈಗ ಜೇನು ಸಾಕಾಣಿಕೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ. ಸೊ ಜೇನು ಅದು ಫಾರ್ಮ್ ಆಗ್ತಾಯಿದೆ. ಫಸ್ಟ್ ಫ್ಯೂ ಡೇಸ್ ಅದು ಹನಿ ಫಾರ್ಮ್ ಮಾಡೋಕ್ಕಿಂತ ಮುಂಚೆ ಇದು ಶುಗರ್ ಸಿರಪ್ ಹಾಕ್ತಾರೆ, ಸಕ್ಕರೆ ಪಾಕನ, ಮತ್ತು ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ಸ್, ಮತ್ತು ಸ್ವಲ್ಪ ವಾಟರ್ ಕೆಳಗಡೆ. ಆ್ಯಂಡ್ ಇಷ್ಟರಲ್ಲಿ ನನ್ನ ಫೇವ್ರೇಟ್ ಅಂದರೆ ರ್ಯಾಬಿಟ್ ಕೂಡ ಸಾಕಿದ್ದಾರೆ ನಮ್ಮ ಅತ್ತೆ, ಒಂದು 4-5. ಸೊ ಅದಕ್ಕೂ ಕೂಡ ಟೈಮ್ ಆಗಿತ್ತು ಊಟ ಹಾಕೋದಕ್ಕೆ. ಕ್ಯಾರೆಟ್ ಹಾಕೋದಕ್ಕೆ ಬಂದಿದ್ವಿ ನಾನು ನಮ್ಮ ಅತ್ತೆ. ಸೊ ಅದು ಫಾರ್ಮ್ ಒಳಗಡೆನೇ ಓಡಾಡ್ತಾ ಇರುತ್ತೆ. ನೈಟ್ ಆದಮೇಲೆ ವಾಪಸ್ ಬಂದುಬಿಡುತ್ತೆ ಮನೆ ಹತ್ರಕ್ಕೆ. ಸೊ ಅಲ್ಲಿ ಇಲ್ಲಿ ಹೋಗಬಾರ್ದು ಅಂತ ಬೇಲಿ ಕೂಡ ಹಾಕಿದ್ದಾರೆ ನಮ್ಮ ಅತ್ತೆ ಮಾವ. ಒಳಗಡೆನೇ ಇರುತ್ತೆ. ಸೊ ನೋಡಿ ನಮ್ಮ ಡಕ್ಸ್ ಹೆಂಗೆ ಓಡಾಡ್ತಾ ಇದೆ. ಸೊ ಇಲ್ಲಿಂದ ಕ್ಯಾಟಲ್ ಫಾರ್ಮಿಂಗ್ ಎಲ್ಲ ಮುಗೀತು. ಈಗ ನಮ್ಮ ಅತ್ತೆಯ ಪ್ಲ್ಯಾಂಟ್ಸ್, ಮನೆ ಸುತ್ತ ವೆಜಿಟೇಬಲ್, ಫ್ರೂಟ್ಸ್ ಪ್ಲ್ಯಾಂಟ್ಗಳನ್ನೆಲ್ಲ ನೆಟ್ಕೊಂಡಿದ್ದಾರೆ, ಫ್ಲವರ್ದೆಲ್ಲ. ಸೊ ಅದನ್ನೆಲ್ಲ ತೋರಿಸ್ತೀನಿ. ಇಲ್ಲಿ ಬಂದರೆ ನೋಡಿ, ಐಬಿಸ್ಕಸ್ ಪ್ಲ್ಯಾಂಟು. ನಮ್ಮನೆ ಸುತ್ತ ಕಲರ್ ಐಬಿಸ್ಕಸ್ ಸಿಗುತ್ತೆ ನಿಮಗೆ. ಪಿಂಕ್ ಕಲರ್, ಆರೆಂಜ್ ಕಲರ್, ರೆಡ್ ಕಲರ್, ಯಾವ ಕಲರ್ ಬೇಕು ಎಲ್ಲ ಕಲರ್ ಐಬಿಸ್ಕಸ್ ಪ್ಲ್ಯಾಂಟ್ ಕೂಡ ನೆಟ್ಟಿದ್ದಾರೆ, ಅಂದರೆ ದಾಸವಾಳ ಗಿಡ. ನೆಕ್ಸ್ಟು ಇಲ್ಲಿ ಒಂದು ಬಂದರೆ ಆಲೋವೆರಾ ಗಿಡ, ಮತ್ತು ಇದು ಇನ್ಸುಲಿನ್ ಪ್ಲ್ಯಾಂಟ್ ಅಂತಲೋ ಏನೋ ನಮ್ಮ ಅತ್ತೆ ಹೇಳಿದರು. ಇದನ್ನು ತಿಂದರೆ ಶುಗರ್, ಸ್ವೀಟ್ ಎಲ್ಲ ಗೊತ್ತಾಗೋದೇ ಇಲ್ಲ, ಟಂಗ್ ನಂಬಾಗೋಗ್ಬಿಡುತ್ತೆ ಅದು ಒಂದು ಲೀಫ್ ತಿಂದರೆ. ಸೊ ಇಲ್ಲೊಂದು ನೋಡ್ಬೋದು ಆಲೋವೆರಾ ಪ್ಲ್ಯಾಂಟ್. ಹಾಗೆ ಇಲ್ಲಿ ಸ್ವಲ್ಪ ಸೈಡಿಗೆ ಬಂದರೆ ಪೊಮೊಗ್ರನೇಟ್ ಟ್ರೀ. ಇದು ನೋಡಿ, ಆಲ್ರೆಡಿ ಪೊಮೊಗ್ರನೇಟ್ ಫ್ಲವರ್ ಎಲ್ಲ ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಫ್ರೂಟ್ ಸಿಗುತ್ತೆ ನಮಗೆ. ಮನೆಯಲ್ಲೇ ನಾವು ಎಷ್ಟು ಫ್ರೂಟ್ಸ್ ಎಲ್ಲ, ಸಂಪಿಗೆ ಮರ, ಮತ್ತು ಬಾಟಲ್ ಗಾರ್ಡ್, ಮತ್ತು ಬಟರ್ ಫ್ರೂಟ್, ಜಾಕ್ ಫ್ರೂಟ್, ಗೋವಾ ಫ್ರೂಟ್ ಎಲ್ಲದು ಮರಗಳನ್ನ ನೆಟ್ಟಿದ್ದಾರೆ. ಸ್ವಲ್ಪ ಅದು ಹಣ್ಣು ಬಿಡೋದಕ್ಕಿನ್ನ ಟೈಮ್ ಆಗುತ್ತೆ, ಆಲ್ಮೋಸ್ಟ್ 1 year ಹತ್ರ. ಬಟ್ ಎಲ್ಲ ಪ್ಲ್ಯಾಂಟ್ಸು ನೆಟ್ಟಿದ್ದಾರೆ, ಫ್ರೂಟ್ಸು, ವೆಜಿಟೇಬಲ್, ಫ್ಲವರ್ಸ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು 7 ಸುತ್ತಿನ ಮಲ್ಲಿಗೆ ಹೂವು. ವಾವ್. ಮತ್ತು ಈ ಕಡೆ ಪಕ್ಕದಲ್ಲಿ ಬಂದರೆ ಅದ್ರ ಪಕ್ಕದಲ್ಲೇ ಇದು ಕಾಡು ಮಲ್ಲಿಗೆ ಅಂತ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ ಸ್ಮೆಲ್ ಸೋ ಗುಡ್. ಇದು ವೆಜಿಟೇಬಲ್ದು ಕುಕುಂಬರ್ ಮತ್ತು ಪಡವಲಕಾಯಿ ಇದು ಗಿಡ. ಇದು ಪಡವಲಕಾಯಿ. ಈ ಕಡೆ ಬಂದರೆ ಇದು ಕುಕುಂಬರ್, ಸೌತೆಕಾಯ್ದು, ಮತ್ತು ಹಾಗಲಕಾಯ್ದು ಕೂಡ ಇದೆ. ಇದು ಕ್ಲೈಂಬರ್ಸ್ ಅಲ್ವಾ, ಸೊ ಬಳ್ಳಿಗಳಲ್ವಾ, ಅಲ್ಲಿ ಕಂಬಿಗಳಿಗೆ ಹೀಗೆ ಸಪೋರ್ಟ್ ಕೊಟ್ಟು ನೆಟ್ಟಿದ್ದಾರೆ ನಮ್ಮ ಅತ್ತೆ. ಹಾಗೆ ಇಲ್ಲಿ ನೋಡಿದ್ರೆ ಇದೊಂಥರ ಮಲ್ಲಿಗೆ ಹೂವಿನ ಗಿಡ, ಜಾಜಿ ಮಲ್ಲಿಗೆ ಸಮಥಿಂಗ್ ಏನೋ ಅಂತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನೋಡೋದಕ್ಕೆ, ಮುಟ್ಕೊಳ್ಳೋದಕ್ಕೆ. ನೋಡ್ತಾ ಇರ್ಬೋದು. ಹಾಗೆ ಪಕ್ಕದಲ್ಲಿ ಬಂದರೆ ಇದು ಕಾಕಡ ಹೂವಿನ ಗಿಡ. ಮತ್ತು ಅದ್ರ ಕೆಳಗಡೆ ನೋಡಿ, ತೋರಿಸ್ತೀನಿ ಈಗ, ಸರ್ಪ್ರೈಸ್ ಟಂಟಡಾನ್. ಏನಂದರೆ ಪೈನಾಪಲ್ನು ಕೂಡ ನಮ್ಮ ಅತ್ತೆ ಪ್ಲ್ಯಾನ್ ಮಾಡಿದ್ದಾರೆ.
ಇಲ್ಲಿ ನೋಡಿ, ಹಾಗೆ ರೋಸ್ ಗಿಡ, ಇದು ವೈಟ್ ಕಲರ್ ರೋಸ್ ಮತ್ತು ಪಿಂಕ್ ಕಲರ್ ರೋಸ್ ಗಿಡ ಎಲ್ಲ ಚಿಗುರುತ್ತಾ ಇದೆ, ರೋಸ್ ಬಿಡುತ್ತೆ. ಸೊ ಬಿಸಿಲು ಬೇರೆ ಅಲ್ವಾ, ಮಳೆ ಅಷ್ಟು ಇರಲಿಲ್ಲ. ಸೊ ಆದ್ದರಿಂದ ಇಲ್ಲೊಂದು ಮಲ್ಲಿಗೆ ಗಿಡ. ಇದು ಪಪಾಯ ಟ್ರೀ. ಪಪಾಯ ಎಲ್ಲ ಫುಲ್ ಕಾಯಿ ಆಗಿದೆ. ಪಪಾಯ ಯಾರ್ಯಾರಿಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಎಷ್ಟು ಏನು ಅಂತ. ಹಾಗೆ ಇದು ನಿಂಬು ಪ್ಲ್ಯಾಂಟ್. ಇದು ನಮ್ಮ ಮನೆ ಹಿಂದ್ಗಡೆ ಹಾಗೆ ಫುಲ್ಲು ಗಿಡಗಳೇ, ಇದು ಹೂವಿನ ಗಿಡಗಳೇ ಎಲ್ಲ, ಫುಲ್ ಕಾಡು ಮಲ್ಲಿಗೆ ಗಿಡಗಳೇ ಇಟ್ಕೊಂಡಿದ್ದಾರೆ. ಸೊ ನಾವು ಹೂವು ತೊಗೊಬೇಕಂದ್ರೆ ಮಾರ್ಕೆಟಿಗೆ ಹೋಗೋದೇ ಬೇಡ. ಈ ಕಡೆ ಬಂದರೆ ನೋಡಿ, ಇದು ಕರಿ ಲೀವ್ಸ್ ಪ್ಲ್ಯಾಂಟ್, ಇದು ಕರಿಬೇವಿನ ಸೊಪ್ಪಿನ ಗಿಡ ಇದು. ಆ್ಯಂಡ್ ಇದು ವಿಳ್ಯದೆಲೆ ಬಳ್ಳಿ, ಬೀಟಲ್ ಲೀವ್ಸ್. ಸೊ ಮನೆಗೆ ಪೂಜೆಗೆ ಬೇಕು, ತಿನ್ನೋದಕ್ಕೂ ಬೇಕು ಅಂದರೆ ನಾವು ಇಲ್ಲೇ ತೊಗೊಳ್ತೀವಿ. ಹಾಗೆ ಇಲ್ಲಿ ಇನ್ನೂ ಹೂವಿನ ಗಿಡಗಳಿದೆ. ಆ್ಯಂಡ್ ದಿಸ್ ಈಸ್ ಡ್ರಮ್ ಸ್ಟಿಕ್ ಟ್ರೀ, ನುಗ್ಗೆಕಾಯಿ ಮರ. ನೋಡ್ತಾ ಇರ್ಬೋದು, ತುಂಬ ಹೂವಿನ ಗಿಡಗಳಿದೆ, ವೆರೈಟಿ. ಹಾಗೆ ರೋಸ್ ಗಿಡಗಳು ಅಷ್ಟೇ, ರೋಸು ಅಷ್ಟೇ ಕಲರ್ ಆಗಿದೆ. ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ, ಇದೇನಪ್ಪ ಹುಲ್ಲು ಅಲ್ಲ, ಇದು ಲೆಮನ್ ಗ್ರಾಸ್. ಇದು ಲೈಮ್ ಟೀ ಮಾಡಿಕೊಂಡು ಕುಡಿಯೋರು, ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋರು ಇದನ್ನ ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತಾರೆ. ಸೊ ತುಂಬ ಗಿಡಗಳಿದೆ ಇಲ್ಲಿ, ರೋಸ್ ಪ್ಲ್ಯಾಂಟ್ ಆಗಲಿ, ಹೈಬಿಸ್ಕಸ್ ಪ್ಲ್ಯಾಂಟ್, ಯಾವುದೇ ಥರ ಹೂವು ಬೇಕು ಅಂದರೆ ನಮ್ಮ ಅತ್ತೆ ಮನೇಲಿ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಟ್ರೀ. ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಲ್ಲ, ಚಿಕ್ಕ ನೆಲ್ಲಿಕಾಯಿ. ಇದು ನಂಗೆ ತುಂಬ ಇಷ್ಟ, ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದಕ್ಕೆ. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ, ಇನ್ನೂ ಕವರ್ ಮಾಡಬೇಕಾಗಿತ್ತು, ಬಟ್ ನನ್ನ ಕೆಲಸ ಆಗುತ್ತೆ ಅಷ್ಟು ಮಾಡಿದ್ದೀನಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಐ ಲವ್ ಯು ಆಲ್.